ನನಗೆ ಇತ್ತೀಚೆಗೆ ಯೂಟ್ಯೂಬ್ ಇಂದ ಫಸ್ಟ್ ಪೇಮೆಂಟ್ ಬಂದಿದೆ $115 ಅಂದ್ರೆ ಹತ್ತತ್ರ ಇಂಡಿಯನ್ ಕರೆನ್ಸಿಲಿ 10,800 ನನಗೆ ಯೂಟ್ಯೂಬ್ ಇಂದ ಬಂದಿದೆ. ನಾನು ಯೂಟ್ಯೂಬ್ ಶುರು ಮಾಡಿ ಹತ್ತತ್ರ 27 ತಿಂಗಳಾಯ್ತು. ನಾನು ಯೂಟ್ಯೂಬ್ ಶುರು ಮಾಡಿದ್ದು 2024 ಜನವರಿ ತಿಂಗಳಲ್ಲಿ. ಅಂದ್ರೆ ಯೂಟ್ಯೂಬ್ ಶುರು ಮಾಡಿ 2.25 ವರ್ಷ ಆಗಿದೆ. ಈ 2.25 ವರ್ಷದ ನನ್ನ ಅನುಭವನ ಈ ವಿಡಿಯೋದಲ್ಲಿ ನಾನು ಹೇಳ್ತೀನಿ. ಇದರಿಂದ ಯಾರಾದ್ರೂ ಹೊಸದಾಗಿ ನಾನು ಕೂಡ ಯೂಟ್ಯೂಬ್ ಚಾನಲ್ ಶುರು ಮಾಡಬೇಕು ಅಂತ ಅನ್ಕೊಂಡಿದ್ದೀರೋ ಅವ್ರಿಗೆ ಸಣ್ಣದಾಗಿ ಸಹಾಯ ಆಗಲಿ ಅನ್ನೋ ಕಾರಣಕ್ಕೆ ಈ ವಿಡಿಯೋನ ನಾನು ಮಾಡ್ತಾ ಇದ್ದೀನಿ. ಒಟ್ಟು ನಾನು 10 ಪಾಯಿಂಟ್ಗಳನ್ನ ಹೇಳ್ತೀನಿ, ದಯವಿಟ್ಟು ಗಮನ ಇಟ್ಟು ಕೇಳಿ ಸ್ನೇಹಿತರೆ. ಮೊದಲನೇದಾಗಿ, ಯೂಟ್ಯೂಬಿಂದ ದುಡ್ಡು ಬರಬೇಕು ಅಂದರೆ ಲಕ್ಷ ಸಬ್ಸ್ಕ್ರೈಬರ್ಸ್ ಬೇಕಿಲ್ಲ, ಲಕ್ಷ ವ್ಯೂಸ್ಗಳು ಬೇಕಾಗಿಲ್ಲ. ನಿಮಗೆ ಕೇವಲ 1,000 ಜನ ಸಬ್ಸ್ಕ್ರೈಬರ್ ಇದ್ರೆ ಸಾಕು, ನಿಮಗೆ ದುಡ್ಡು ಬರುತ್ತೆ. ಮತ್ತೆ ನೀವು ಹಾಕೋ ವಿಡಿಯೋಗಳಿಗೆ ಲಕ್ಷ ವ್ಯೂಸ್ಗಳು ಬೇಕಾಗಿಲ್ಲ. ಉದಾಹರಣೆಗೆ, ನಾ ಇದುವರೆಗೆ 148 ವಿಡಿಯೋ ಹಾಕಿದ್ದೀನಿ. 148 ವಿಡಿಯೋದಲ್ಲಿ 100ಕ್ಕೂ ಹೆಚ್ಚು ವಿಡಿಯೋಗಳನ್ನ ಜನ ನೋಡಿರೋದು ಕೇವಲ 1,000-2,000 ಅಷ್ಟೇ. ಕೆಲವು ವಿಡಿಯೋಗಳು ಮಾತ್ರ ಜಾಸ್ತಿ ಹೋಗಿರೋದು 20,000, 30,000, 40,000 ರೀಚ್ ಆಗಿರೋದೆಲ್ಲ ಕೆಲವೇ. ಇದುವರೆಗೆ 1 ಲಕ್ಷ ರೀಚ್ ಆಗಿರೋದು ಒಂದೇ ಒಂದು ವಿಡಿಯೋ ಅಷ್ಟೇ. ಆದ್ರಿಂದ ನಾನು ಏನು ಹೇಳಕ್ ಹೊರಟಿದ್ದೀನಿ ಅಂದರೆ, ನೀವೇನಾದರೂ ಯೂಟ್ಯೂಬ್ ಬಂದು ವಿಡಿಯೋ ಹಾಕಿದ್ರೆ ಲಕ್ಷ ಸಬ್ಸ್ಕ್ರೈಬರ್ ಬೇಕಾಗಿಲ್ಲ, ಕೇವಲ 1,000 ಸಬ್ಸ್ಕ್ರೈಬರ್ ಇದ್ರೆ ಸಾಕು. ಲಕ್ಷ ವ್ಯೂಸು ಬರೋದು ಬೇಕಾಗಿಲ್ಲ, ಕೇವಲ 1,000 ಗಟ್ಟಲೆ ವ್ಯೂಸ್ಗಳು ಬಂದರೂ ಸಾಕು, ನಿಮಗೆ ಯೂಟ್ಯೂಬಿಂದ ದುಡ್ಡು ಬರುತ್ತೆ. ಮುಂದಿನ ಪಾಯಿಂಟ್ ಬಂದು, ನೀವೇನಾದರೂ ಯೂಟ್ಯೂಬ್ ಶುರು ಮಾಡಬೇಕು ಅಂದ್ಕೊಂಡಿದ್ರೆ ದಯವಿಟ್ಟು ಇಮಿಡಿಯೇಟ್ ಆಗಿ ಶುರು ಮಾಡಿ, ತಕ್ಷಣ ಶುರು ಮಾಡಿ. ಯೋಚನೆ ಮಾಡ್ಕೊಂಡು ಕೂತ್ಕೋಬೇಡಿ. ಯೋಚನೆ ಮಾಡ್ತಾ ಸುಮ್ಮನೆ ಟೈಮ್ ವೇಸ್ಟ್ ಆಗುತ್ತೆ ಹೊರತು ಇದರಿಂದ ಏನೂ ಸಾಧನೆ ಆಗಲ್ಲ. ನಾನು ಇದೇ ತಪ್ಪು ಮಾಡಿದ್ದು. ನಾನು 2020 ಕೊರೋನಾ ಟೈಮಲ್ಲಿ ಕೂಡ ಯೂಟ್ಯೂಬ್ ಶುರು ಮಾಡಬೇಕು ಅಂದ್ಕೊಂಡಿದ್ದೆ, ಆಗಲಿಲ್ಲ. ಅದಾದ್ಮೇಲೆ 2022ರಲ್ಲಿ ಟ್ರೈ ಮಾಡಿದೆ, ಆಗಲಿಲ್ಲ. ಕೊನೆಗೆ 2024ರಲ್ಲಿ ನಾನು ಶುರು ಮಾಡಿದ್ದು. ಅನ್ಯಾಯವಾಗಿ 4 ವರ್ಷ ವೇಸ್ಟ್ ಮಾಡಿದೆ. ಅದಕ್ಕೆ ನಾನು ಏನು ಹೇಳೋದು ಅಂದರೆ, ನೀವೇನಾದರೂ ಯೂಟ್ಯೂಬ್ ಶುರು ಮಾಡಬೇಕು ಅಂದ್ಕೊಂಡಿದ್ರೆ ಇಮಿಡಿಯೇಟ್ ಆಗಿ ಶುರು ಮಾಡಿ. ನಿಮಗೆ ವಿಡಿಯೋಗಳು ಹಾಕಕ್ಕೆ ಕಷ್ಟ ಆಗ್ತಿದೆ ಅಂದರೆ ದಯವಿಟ್ಟು ಅಟ್ಲೀಸ್ಟ್ ರೀಲ್ಸ್ಗಳಾದರೂ ಹಾಕಿ. ಒಂದು 30 ಸೆಕೆಂಡು 40 ಸೆಕೆಂಡ್ ರೀಲ್ಸ್ಗಳನ್ನಾದರೂ ಹಾಕೋ ಮುಖಾಂತರ ಶುರು ಮಾಡಿ. ಸುಮ್ಮನೆ ಯೋಚನೆ ಮಾಡ್ತಾ ಟೈಮ್ ವೇಸ್ಟ್ ಮಾಡಬೇಡಿ. ಇಮಿಡಿಯೇಟ್ ಆಗಿ ನೀವು ಯೂಟ್ಯೂಬಲ್ಲಿ ವಿಡಿಯೋ ಹಾಕಕ್ಕೆ ಶುರು ಮಾಡಿ. ವಿಡಿಯೋ ಹಾಕಕ್ಕೆ ಕಷ್ಟ ಆಗುತ್ತೆ ಅನ್ನೋದಾದ್ರೆ ಅಟ್ಲೀಸ್ಟ್ ರೀಲ್ಸ್ಗಳನ್ನಾದರೂ ಹಾಕಿ. ಮುಂದಿನ ಪಾಯಿಂಟ್ ಬಂದು, ಸರ್ ನಾವು ಯಾವ ವಿಷಯವಾಗಿ ಯೂಟ್ಯೂಬಲ್ಲಿ ವಿಡಿಯೋ ಹಾಕೋದು ಅನ್ನೋದು ತುಂಬಾ ಜನರ ಪ್ರಶ್ನೆ. ಒಂದು ವಿಷಯ ಅರ್ಥ ಮಾಡ್ಕೊಳ್ಳಿ, ಯಾವತ್ತೂ ಅಷ್ಟೇ ಯೂಟ್ಯೂಬ್ ಚಾನಲ್ ನೀವು ಶುರು ಮಾಡಬೇಕಾದ್ರೆ ಅಥವಾ ಯೂಟ್ಯೂಬ್ ಅಲ್ಲಿ ನೀವು ವಿಡಿಯೋಗಳು ಹಾಕ್ಬೇಕಾದ್ರೆ ನಿಮಗೆ ಯಾವ್ದ್ರ ಮೇಲೆ ಆಸಕ್ತಿ ಇದೆ, ಯಾವ ವಿಷಯದ ಮೇಲೆ ನಿಮ್ಗೆ ಅನುಭವ ಇದೆ, ಆ ವಿಷಯವಾಗಿ ಮಾತ್ರ ಯೂಟ್ಯೂಬ್ ಅಲ್ಲಿ ವಿಡಿಯೋಗಳನ್ನ ಹಾಕಿ. ನಿಮಗ್ ಗೊತ್ತಿಲ್ದಿರೋ ವಿಷಯದಲ್ಲಿ, ಗೊತ್ತಿಲ್ದಿರೋ ಕ್ಷೇತ್ರದ ಬಗ್ಗೆ ಯಾವತ್ತೂ ವಿಡಿಯೋಗಳನ್ನ ಮಾಡಬೇಡಿ. ನಾನು ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ತರ ಮತ್ತೊಬ್ಬರು ನೋಡ್ಲೇ ಇಲ್ಲ. ಪೆಟ್ರೋಲ್ ಪ್ರೈಸ್ ರೈಸ್ ಆಗ್ತಾ ಇರುವಾಗ ನನಗೆ ಪರ್ಸನಲ್ ಆಗಿ 3 ಸಲ ಕಾಲ್ ಮಾಡಿ, ನನ್ನ ದೇಶದ ಬಡ ಜನರಿಗೆ ತುಂಬಾ ತೊಂದರೆ ಆಗ್ತಾ ಇದೆ, ದಯಮಾಡಿ ರೈಸ್ ಮಾಡಬೇಡಿ, ಹೆಂಗಾದ್ರೂ ಮಾಡಿ ಕಂಟ್ರೋಲ್ ಮಾಡಿ ಅಂತ ನನ್ನ ಜೊತೆ ಪರ್ಸನಲ್ ಆಗಿ 3 ಸಲ ಮಾತಾಡಿದ್ರು. ಉದಾಹರಣೆಗೆ, ನಾನು ನಾಳೆಯಿಂದ ಅಡಿಗೆ ಬಗ್ಗೆ ವಿಡಿಯೋ ಮಾಡಾಕ್ತೀನಿ ಅಂದ್ರೆ ನನಗೆ ಕನಿಷ್ಠ ತೊಗರಿ ಬೇಳೆ ಯಾವುದು, ಕಡಲೆ ಬೇಳೆ ಯಾವುದು, ಉದ್ದಿನ ಬೇಳೆ ಯಾವುದು ಅಂತ ಗೊತ್ತಿರಬೇಕು. ಅದೇ ನನಗೆ ಗೊತ್ತಿಲ್ಲದೆ ಸುಮ್ಮನೆ ನಾನು ಅಡುಗೆ ಚಾನಲ್ ಶುರು ಮಾಡ್ತೀನಿ, ನಾನು ಬೇರೆ ರೀತಿ ರೆಸಿಪಿ ಮಾಡಾಕ್ತೀನಿ ಅನ್ನೋದು ಹುಚ್ಚುತನ. ಅದಕ್ಕೆ ನಾನು ಯಾವತ್ತು ಹೇಳೋದು, ನಿಮ್ಗೆ ಯಾವ ವಿಷಯದಲ್ಲಿ ಆಸಕ್ತಿ ಇರುತ್ತೆ, ಆಸಕ್ತಿ ಇಲ್ವಾ ಬೇಡ ಬಿಡಿ, ಅಟ್ಲೀಸ್ಟ್ ಅನುಭವ ಆದ್ರೂ ಇರಬೇಕು. ಹೌದು ನನಗೆ ಈ ವಿಷಯದಲ್ಲಿ ಅನುಭವ ಇದೆ, ಯಾವ ವಿಷಯದಲ್ಲಿ ಅನುಭವ ಇದೆ ಅದ್ರ ಬಗ್ಗೆ ವಿಡಿಯೋ ಮಾಡಾಕಿ. ಅಷ್ಟೇ ಅಲ್ಲದೆ ಯಾವ ಕ್ಷೇತ್ರದ ಬಗ್ಗೆ ನೀವು ವಿಡಿಯೋ ಹಾಕ್ತಾ ಇದ್ದೀರಾ ಅದ್ರಲ್ಲಿರುವಂತ ಒಂದಷ್ಟು ಜನರನ್ನ ನೀವು ಸಂಪರ್ಕದಲ್ಲಿ ಇಟ್ಕೊಳ್ಳಿ. ಆ ವಿಷಯದ ಬಗ್ಗೆ ಏನೇ ಆಗು ಹೋಗುಗಳಿದ್ರು ತಕ್ಷಣ ನಿಮ್ಗೆ ಗೊತ್ತಾಗ್ಬೇಕು. ಅದನ್ನ ತಕ್ಷಣ ನೀವು ವೀಕ್ಷಕರಿಗೆ ತಿಳಿಸೋ ರೀತಿಲಿ ಇರಬೇಕು. ಉದಾಹರಣೆಗೆ ನನ್ನೇ ತಗೊಂಡ್ರೆ, ಈಗ ನಾನು ಎಲೆಕ್ಟ್ರಿಕ್ ಸ್ಕೂಟರ್ಗಳ ಬಗ್ಗೆ ಹೇಳ್ತಾ ಇರ್ತೀನಿ. ಸಡನ್ ಆಗಿ ಎಲೆಕ್ಟ್ರಿಕ್ TVS ಕಂಪ್ನಿಯವ್ರು ಯಾವ್ದೋ ಒಂದು ಹೊಸ ಮಾಡಲ್ ಬಿಟ್ರು, ನನಗೆ ಗೊತ್ತೇ ಇಲ್ಲ ಅಂತ ಅಂದ್ರೆ ನಾಳೆ ದಿವಸ ನೀವು ಬಂದು ನನಗೆ ಏನಂತೀರಾ, ಬೈತೀರಾ. ಏನಯ್ಯ ನಿನಗೆ ಒಂದು ವಿಷಯ ಗೊತ್ತಿಲ್ವಾ, TVS ಕಂಪ್ನಿಯವ್ನು ಹೊಸ ಮಾಡಲ್ ಬಿಟ್ಟಿದ್ದಾನಂತೆ, ನಿನಗೆ ಈ ವಿಷಯ ಗೊತ್ತಿಲ್ವ ಅಂತ ಬೈಯಲ್ವಾ? ಅದಕ್ಕೆ ಹೇಳೋದು, ಒಂದಷ್ಟು ಜನ ಆ ಕ್ಷೇತ್ರಕ್ಕೆ ಸಂಬಂಧಪಟ್ಟವ್ರ ಜೊತೆ ಕಾಂಟ್ಯಾಕ್ಟ್ ಅಲ್ಲಿರಿ. ಆ ಕ್ಷೇತ್ರದಲ್ಲಿ ಏನೇ ಆಗೋಗಿದ್ರು ತಕ್ಷಣ ನಿಮ್ಗೆ ಗೊತ್ತಾಗಬೇಕು. ಅದ್ರ ಬಗ್ಗೆ ನೀವು ತಕ್ಷಣ ನಿಮ್ಮ ವೀಕ್ಷಕರಿಗೆ ತಿಳಿಸೋ ರೀತಿಲಿ ಇರಬೇಕು. ಆಗ ಮಾತ್ರ ನೀವು ಬೆಳೆಯಕ್ ಸಾಧ್ಯ. ಆದ್ರಿಂದ ಒಂದು ವಿಷಯ ಅರ್ಥ ಮಾಡ್ಕೊಳ್ಳಿ, ನಿಮ್ಗೆ ಯಾವ್ದ್ರಲ್ಲಿ ಆಸಕ್ತಿ ಇದೆ, ಯಾವ ವಿಷಯದಲ್ಲಿ ನಿಮ್ಗೆ ಅನುಭವ ಇದೆ, ಹಾಗೇನೆ ಯಾವ ಕ್ಷೇತ್ರದ ಬಗ್ಗೆ ನೀವು ವಿಡಿಯೋ ಮಾಡ್ತಾ ಇದ್ದೀರಾ ಆ ಕ್ಷೇತ್ರದಲ್ಲಿರುವಂತ ಜನರ ಜೊತೆ ಸತತವಾಗಿ ಸಂಪರ್ಕ ಇಟ್ಕೊಳ್ಳಿ. ಆಗ ಮಾತ್ರ ನಿಮ್ಮ ವಿಡಿಯೋಗಳಿಗೆ ಒಳ್ಳೆ ವ್ಯೂಸ್ ಬರುತ್ತೆ, ಹಾಗೆ ನಿಮ್ಮ ಚಾನೆಲ್ಗಳಿಗೆ ಒಳ್ಳೆ ಸಬ್ಸ್ಕ್ರೈಬ್ ಬರುತ್ತೆ. ಪೇಯ್ಡ್ ಯೂಟ್ಯೂಬರ್ಗಳನ್ನ ಬೆಂಬಲಿಸಬೇಡಿ, ಹಾಗೇನೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗುವುದನ್ನ ಮರಿಬೇಡಿ. ಮುಂದಿನ ಪಾಯಿಂಟ್ ಬಂದು, ನೀವೇನಾದರೂ ಯೂಟ್ಯೂಬ್ ಚಾನಲ್ ಶುರು ಮಾಡಬೇಕು ಅಂದ್ಕೊಂಡಿದ್ರೆ ದಯವಿಟ್ಟು
ಕಾನ್ಸ್ಟೆಂಟ್ ಆಗಿ ವಿಡಿಯೋಗಳನ್ನ ಹಾಕ್ತಾಯಿರಿ. ಯಾವತ್ತೂ ಅರ್ಥ ಮಾಡ್ಕೊಳ್ಳಿ, ನೀವು ಸತತವಾಗಿ ವಿಡಿಯೋಗಳನ್ನ ಹಾಕಿದ್ರೆ ಮಾತ್ರ ಯೂಟ್ಯೂಬಲ್ಲಿ ನೀವು ಉಳಿಯೋಕ್ಕೆ ಸಾಧ್ಯ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ, ನೀವು ಸತತವಾಗಿ ಸರಿಯಾಗಿ ಯೂಟ್ಯೂಬಲ್ಲಿ ವಿಡಿಯೋಗಳು ಹಾಕ್ತಿದ್ರೆ ಆಗ ಮಾತ್ರ ಯೂಟ್ಯೂಬು ನಿಮ್ಮ ವಿಡಿಯೋಗಳನ್ನ ಜನರಿಗೆ ರೆಕಮೆಂಡ್ ಮಾಡುತ್ತೆ. ಅಷ್ಟೇ ಅಲ್ಲದೆ ಜನ ಕೂಡ ನಿಮ್ಮ ಚಾನಲ್ನ ಆಗಾಗ ನೋಡ್ತಾ ಇರ್ತಾರೆ. ಇಲ್ಲ ಅಂದರೆ ಏನಾಗುತ್ತೆ ಗೊತ್ತಾ, ಯೂಟ್ಯೂಬು ರೆಕಮೆಂಡ್ ಮಾಡಲ್ಲ, ಜನನೂ ಅಷ್ಟೇ ನಿಮ್ಮನ್ನು ಮರೆತು ಬಿಡ್ತಾರೆ. ಆಗ ನಿಮಗೆ ವ್ಯೂಸು ಕಮ್ಮಿ ಬರುತ್ತೆ, ಸಬ್ಸ್ಕ್ರೈಬು ಕಮ್ಮಿ ಆಗುತ್ತೆ. ಆಗ ನಿಮಗೆ ಸರಿಯಾಗಿ ಆದಾಯ ಬರೋದಿಲ್ಲ. ನಾನು ಮಾಡಿದಂಥ ಒಂದು ದೊಡ್ಡ ತಪ್ಪೇನಪ್ಪ ಅಂದರೆ, ಒಂದು ಸಲ ವಾರಕ್ಕೆ 3 ವಿಡಿಯೋ ಹಾಕೋದು, ಆಮೇಲಿಂದ 3 ತಿಂಗಳು ನಾಪತ್ತೆ ಆಗಿಬಿಡೋದು, ಈ ರೀತಿ ಮಾಡ್ತಾಯಿದ್ದೆ. ಇವತ್ತು ಕೂಡ ನೀವೇನಾದ್ರು ನನ್ನ ಚಾನಲಲ್ಲಿ ವಿಡಿಯೋ ಅಪ್ಲೋಡ್ ಆಗಿರೋದು ನೋಡಿದ್ರೆ, ನಾನು ಕಾನ್ಸ್ಟೆಂಟಾಗಿ ವಿಡಿಯೋಗಳನ್ನ ಅಪ್ಲೋಡ್ ಮಾಡಿಲ್ಲ. ಆ ಕಾರಣದಿಂದಲೇ ನನಗೆ ಸರಿಯಾಗಿ ದುಡ್ಡು ಬಂದಿಲ್ಲ. ಅಕಸ್ಮಾತ್ ನಾನೇನಾದರೂ ಕಾನ್ಸ್ಟೆಂಟಾಗಿ ಸರಿಯಾಗಿ ವಾರಕ್ಕೆ 1-2 ವಿಡಿಯೋಗಳು ಹಾಕೋ ಬರ್ತಿದ್ರೆ ಇದಕ್ಕಿಂತ ಮುಂಚೆನೇ ನನಗೆ ಯೂಟ್ಯೂಬಿಂದ ದುಡ್ಡು ಬರೋದು. ಆದ್ದರಿಂದ ನಾನು ಒಂದು ಮಾತು ಹೇಳ್ತಾ ಇದ್ದೀನಿ ಸ್ನೇಹಿತರೆ, ನೀವೇನಾದರೂ ಯೂಟ್ಯೂಬ್ ಚಾನಲ್ ಶುರು ಮಾಡಬೇಕು ಅಂದ್ಕೊಂಡಿದ್ರೆ ದಯವಿಟ್ಟು ಜನ ನೋಡಲಿ ಬಿಡ್ಲಿ, ಸಬ್ಸ್ಕ್ರೈಬ್ ಆಗಲಿ ಬಿಡ್ಲಿ, ಯೂಟ್ಯೂಬಲ್ಲಿ ವಿಡಿಯೋಗಳು ಮಾತ್ರ ಕಾನ್ಸ್ಟೆಂಟಾಗಿ ಹಾಕ್ತಾಯಿರಿ, ಸತತವಾಗಿ ಹಾಕ್ತಾಯಿರಿ, ಮಿಸ್ಸೇ ಮಾಡಬೇಡಿ. ಒಂದು ವಿಡಿಯೋಗೆ 10 ವ್ಯೂಸ್ ಬರ್ಬೋದು, ಇನ್ನೊಂದು ವಿಡಿಯೋಗೆ 20 ವ್ಯೂಸ್ ಬರ್ಬೋದು, ಇನ್ನೊಂದು ವಿಡಿಯೋಗೆ ಒಂದು 50 ವ್ಯೂಸ್ ಬರ್ಬೋದು. ಇದರಿಂದ ಬೇಜಾರು ಮಾಡ್ಕೋಬೇಡಿ, ವಿಡಿಯೋಗಳನ್ನ ಹಾಕ್ತಾನೇ ಇರಿ. ಒಂದು 10-15 ವಿಡಿಯೋ ಹಾಕಿದ್ಮೇಲೆ ಆಟೋಮೆಟಿಕ್ಕಾಗಿ ಯೂಟ್ಯೂಬು ನಿಮ್ಮ ವೀಡಿಯೋಸ್ಗಳನ್ನ ರೆಕಮೆಂಡ್ ಮಾಡೋಕ್ಕೆ ಶುರು ಮಾಡುತ್ತೆ. ಜನನೂ ಅಷ್ಟೇ ರಿಪೀಟೆಡ್ ಆಗಿ ಬಂದು ನಿಮ್ಮ ವಿಡಿಯೋಗಳನ್ನ ನೋಡೋಕ್ಕೆ ಶುರು ಮಾಡ್ತಾರೆ. ಆಗ ನಿಮಗೆ ದುಡ್ಡು ಜಾಸ್ತಿ ಬರುತ್ತೆ. ಯಾವಾಗ ನೀವು ಮಧ್ಯದಲ್ಲಿ ಗ್ಯಾಪ್ ಕೊಡ್ತೀರಾ ಆಗ ವ್ಯೂಸು ಡೌನ್ ಆಗುತ್ತೆ, ಸಬ್ಸ್ಕ್ರೈಬು ಡೌನ್ ಆಗುತ್ತೆ, ಆಮೇಲಿಂದ ನಿಮ್ಗೆ ಬರೋವಂಥ ಇನ್ಕಮ್ಮು ಕೂಡ ಡೌನ್ ಆಗುತ್ತೆ. ಅದಕ್ಕೇ ಕಾನ್ಸ್ಟೆಂಟಾಗಿ ಸತತವಾಗಿ ಹಾಕಿ. ಅಷ್ಟೇ ಅಲ್ಲದೆ ಒಂದು ಟೈಮು ಮತ್ತು ಡೇಟ್ನ ಫಿಕ್ಸ್ ಮಾಡ್ಕೋಬೇಡಿ. ಉದಾಹರಣೆಗೆ ನಾನು ಪ್ರತಿ ಭಾನುವಾರ 10 ಗಂಟೆಗೆ ವಿಡಿಯೋ ಹಾಕ್ತೀನಿ, ಇಲ್ಲ ನಾನು ಪ್ರತಿ ಸೋಮವಾರ ಸಂಜೆ 5 ಗಂಟೆಗೆ ವಿಡಿಯೋ ಹಾಕ್ತೀನಿ, ಇಲ್ಲ ನಾನು ಪ್ರತಿ ಗುರುವಾರ ಮಧ್ಯಾಹ್ನ 3 ಗಂಟೆಗೆ ವಿಡಿಯೋ ಹಾಕ್ತೀನಿ ಅಂತ ಒಂದು ಟೈಮು ಒಂದು ಡೇಟ್ನ ಫಿಕ್ಸ್ ಮಾಡಿಕೊಂಡು ಆ ಟೈಮಲ್ಲೇ ಮರೀದೇನೆ ವಿಡಿಯೋಗಳನ್ನ ಹಾಕ್ತಾ ಹೋಗಿ. ಅದಿನ್ನೂ ಒಳ್ಳೆಯದು. ಆಗ ಜನನೂ ಅಷ್ಟೇ ನಿಮ್ಮ ವಿಡಿಯೋಗಳಿಗೋಸ್ಕರ ಕಾಯ್ತಾ ಇರ್ತಾರೆ, ಬಂದ ತಕ್ಷಣ ನೋಡ್ತಾರೆ. ಆಗ ನಿಮಗೆ ವ್ಯೂಸು ಕೂಡ ಜಾಸ್ತಿ ಬರುತ್ತೆ, ಆದಾಯ ಕೂಡ ಜಾಸ್ತಿ ಬರುತ್ತೆ. ಮುಂದಿನ ಪಾಯಿಂಟ್ ಬಂದು, ನೀವೇನಾದರೂ ಯೂಟ್ಯೂಬ್ ಚಾನಲ್ ಶುರು ಮಾಡಬೇಕು ಅಂದ್ಕೊಂಡಿದ್ರೆ ದಯವಿಟ್ಟು ದುಡ್ಡನ್ನ ಖರ್ಚು ಮಾಡಬೇಡಿ. ಕನಿಷ್ಠ 1,000 ಜನ ಸಬ್ಸ್ಕ್ರೈಬ್ ಆಗೋ ತನಕ ನೀವು ಯಾವುದೇ ರೀತಿಯಾದಂಥ ದುಡ್ಡನ್ನ ಖರ್ಚು ಮಾಡಬೇಡಿ. ಯಾಕೆ ಅಂತ ಅಂದರೆ, ಕೆಲವರು ಹೊಸದಾಗಿ ಯೂಟ್ಯೂಬ್ ಚಾನಲ್ ಶುರು ಮಾಡಬೇಕಾದ್ರೆ ಹೊಸದಾಗಿ ಲ್ಯಾಪ್ಟಾಪ್ ತಗೋತಾರೆ, ಹೊಸದಾಗಿ ಕ್ಯಾಮ್ರಾ ತಗೋತಾರೆ, ಹೊಸದಾಗಿ ಲೈಟಿಂಗ್ ಇಕ್ವಿಪ್ಮೆಂಟ್ಸ್ ತಗೋತಾರೆ, ಹೊಸದಾಗಿ ಮೈಕ್ ತಗೋತಾರೆ. ಈ ರೀತಿ ಕೆಲವು ಹೊಸ ಐಟಮ್ಗಳನ್ನ ತಗೋತಾರೆ. ಅದಕ್ಕೆ ಅಂತಾನೆ ಸಾವಿರಾರು ರೂಪಾಯಿ ಖರ್ಚು ಮಾಡ್ತಾರೆ. ಆಮೇಲಿಂದ ನೀವು ವಿಡಿಯೋ ಮಾಡಿ ಯೂಟ್ಯೂಬಲ್ಲಿ ಹಾಕಿದ್ರೆ ನೀವು ಅನ್ಕೊಂಡಂಗೆ ವ್ಯೂಸ್ ಬರಲಿಲ್ಲ ಅಂದರೆ ನಿಮಗೆ ಡಿಸಪಾಯಿಂಟ್ ಆಗುತ್ತೆ. ಯಾಕೆ ಅಂತ ಅಂದರೆ, ನೀವು ತುಂಬ ದುಡ್ಡು ಖರ್ಚು ಮಾಡಿರೋದ್ರಿಂದ ನಿಮಗೆ ತುಂಬ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಆ ಎಕ್ಸ್ಪೆಕ್ಟೇಷನ್ನ ರೀಚ್ ಆಗಲಿಲ್ಲ ಅಂತ ಅಂದರೆ ನೀವು ಡಿಸಪಾಯಿಂಟ್ ಆಯ್ತೀರಾ. ಆಮೇಲಿಂದ ಅರ್ಧಕ್ಕೇನೆ ನೀವು ಯೂಟ್ಯೂಬ್ನ ನಿಲ್ಲಿಸ್ಬಿಡ್ತೀರಾ. ಅದಕ್ಕೆ ನಾನು ಏನು ಹೇಳೋದು ಅಂದರೆ, ಕನಿಷ್ಠ 1,000 ಜನ ಸಬ್ಸ್ಕ್ರೈಬ್ ಆಗೋ ತನಕ ಯಾವುದೇ ರೀತಿಯಾದಂಥ ದುಡ್ಡನ್ನ ಖರ್ಚು ಮಾಡಬೇಡಿ. ನಿಮ್ಮ ಹತ್ರ ಏನಿದೆ ಅದರಲ್ಲೇನೆ ವಿಡಿಯೋ ಮಾಡಿ ಹಾಕಿ. ನಿಮ್ಮ ಹತ್ರ ಹಳೆ ಫೋನ್ ಇದೆಯಾ ಅದರಲ್ಲೇ ಟ್ರೈ ಮಾಡಿ ವಿಡಿಯೋ ಮಾಡಾಕಿ, ಅಥವಾ ನಿಮ್ಮ ಹತ್ರ ಹಳೆ ಲ್ಯಾಪ್ಟಾಪ್ ಇದೆಯಾ ಅದರಲ್ಲೇ ಟ್ರೈ ಮಾಡಾಕಿ. ಒಟ್ಟಿನಲ್ಲಿ ನಿಮ್ಮ ಹತ್ರ ಏನಿದೆ ಇಕ್ವಿಪ್ಮೆಂಟ್ಸು ಅದರಲ್ಲೇ ನೀವು ವಿಡಿಯೋ ಮಾಡಾಕಿ. 1,000 ಜನ ಸಬ್ಸ್ಕ್ರೈಬ್ ಆದ್ಮೇಲೆ ಹಂತವಾಗಿ ಸ್ವಲ್ಪನೇ ದುಡ್ಡನ್ನ ಖರ್ಚು ಮಾಡ್ತಾ ಯೂಟ್ಯೂಬ್ ಅಲ್ಲಿ ಬೆಳೀತಾ ಹೋಗಿ. ಅದು ಬಿಟ್ಬಿಟ್ಟು ಒಂದೇ ಟೈಮಲ್ಲಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ದುಡ್ಡನ್ನ ವೇಸ್ಟ್ ಮಾಡ್ಕೋಬೇಡಿ. ಮುಂದಿನ ಪಾಯಿಂಟ್ ಬಂದು, ನೀವೇನಾದರೂ ಯೂಟ್ಯೂಬ್ ಚಾನಲ್ ಶುರು ಮಾಡಬೇಕು ಅಂದ್ಕೊಂಡಿದ್ರೆ ನೀವಂತೂ ಕಡ್ಡಾಯವಾಗಿ ಟೈಮ್ ಕೊಡಬೇಕಾಗತ್ತೆ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ, ನಾನು ಸ್ಟಾರ್ಟಿಂಗು ಯೂಟ್ಯೂಬ್ ಶುರು ಮಾಡ್ದಂಗೆ ನನಗೆ ಇನ್ನೂ ಗೊತ್ತಿರಲಿಲ್ಲ. ವಿಡಿಯೋ ಎಡಿಟಿಂಗ್ ಗೊತ್ತಿರಲಿಲ್ಲ, ವಾಯ್ಸ್ ಹೆಂಗೆ ಕೊಡೋದು ಅಂತ ಗೊತ್ತಿರಲಿಲ್ಲ, ಹೇಗೆ ಕಂಟೆಂಟ್ಗಳನ್ನ ಮಾಡೋದು ಅಂತ ಗೊತ್ತಿರಲಿಲ್ಲ. ತುಂಬ ತೊಂದರೆ ಆಯ್ತಿತ್ತು. ಒಂದೊಂದು ವಿಡಿಯೋಗೆ ಕನಿಷ್ಠ 4-5 ದಿವಸ ತಗೋತಾ ಇದೆ. ಅಷ್ಟು ಟೈಮ್ನೇನಾದರೂ ನಾನು ಪಾರ್ಟ್ ಟೈಮಲ್ಲಿ ಡೆಲಿವರಿ ಜಾಬ್ ಮಾಡ್ಬಿಟ್ಟಿದ್ರು ಇಷ್ಟೊತ್ತಿಗೆ ಲಕ್ಷ ದುಡ್ದು ಬಿಡ್ತಿದ್ದೆ. ಅಷ್ಟು ನಾನು ಒಂದು ಮಾತು ಹೇಳಬೇಕು ಅಂದರೆ, ಯೂಟ್ಯೂಬ್ ಶುರು ಮಾಡಿ ಲಕ್ಷ ಕಳ್ಕೊಂಡೆ. ಯಾವ ರೀತಿ ಅಂದರೆ ಟೈಮ್ ಮುಖಾಂತರ. ಅಷ್ಟು ಟೈಮ್ನ ನಾನು ಬೇರೆ ಕಡೆ ಕೊಟ್ಟಿದ್ರೆ ಲಕ್ಷ ದುಡಿಬೋದಿತ್ತೇನೋ. ಆದ್ರಿಂದ ನೀವು ಅಷ್ಟೇನೆ ಯೂಟ್ಯೂಬ್ ಶುರು ಮಾಡಬೇಕು ಅಂದ್ಕೊಂಡಿದ್ರೆ ಮುಖ್ಯವಾಗಿ ದುಡ್ಡಿಗಿಂತ ಟೈಮ್ ಕೊಡಬೇಕಾಗತ್ತೆ. ತುಂಬ ಟೈಮ್ ಕೊಡಬೇಕಾಗತ್ತೆ. ಸ್ಟಾರ್ಟಿಂಗು ಹೋಗ್ತಾ ನಿಮ್ಗೆ ಅದು ಅಭ್ಯಾಸ ಆಗ್ಬಿಟ್ರೆ ಆಮೇಲೆ ನೀವು ಒಂದು ಅರ್ಧ ಗಂಟೆ 1 ಗಂಟೆಲೆಲ್ಲ ಒಂದು ವಿಡಿಯೋ ಮಾಡಿಬಿಡ್ತೀರಾ.
ಆದ್ರೆ ಸ್ಟಾರ್ಟಿಂಗ್ ಮಾತ್ರ ದಿನಗಳಗಟ್ಲೆ ಟೈಮ್ನ ಕೊಡ್ಬೇಕಾಗತ್ತೆ. ಆದ್ರಿಂದ ಹುಷಾರಾಗಿರಿ. ನಿಮಗೆ ಟೈಮ್ ಇದೆ, ನಾನು ಯೂಟ್ಯೂಬ್ಗೆ ಅಂತಾನೆ ಸ್ವಲ್ಪ ಮಟ್ಟಕ್ಕೆ ಟೈಮ್ ಕೊಡಬಲ್ಲೆ ಅನ್ಸಿದ್ರೆ ಮಾತ್ರ ಯೂಟ್ಯೂಬ್ ಶುರು ಮಾಡಿ. ಮುಂದಿನ ಪಾಯಿಂಟ್ ಬಂದು, ಕೆಲವ್ರು ಏನಂತಾರೆ ಅಂದ್ರೆ, ನಾನು ಯೂಟ್ಯೂಬ್ನೇ ಪ್ರೊಫೆಷನಲ್ ಮಾಡ್ಕೊಬಿಡ್ತೀನಿ, ಯೂಟ್ಯೂಬ್ನೇ ಫುಲ್ ಟೈಮ್ ಮಾಡ್ಕೋತೀನಿ, ಯೂಟ್ಯೂಬಲ್ಲೇ ನನಗೆ ಇನ್ಕಮ್ ಬರುತ್ತೆ, ಅದರಲ್ಲೇ ನಾನು ಜೀವನ ನಡೆಸ್ತೀನಿ ಅನ್ನೋಂಥ ಹುಚ್ಚುತನಗಳು ಬೇಕಾಗಿಲ್ಲ. ಯೂಟ್ಯೂಬಲ್ಲಿ ಅಷ್ಟು ಸುಲಭ ಅಲ್ಲ ದುಡ್ಡು ಮಾಡೋದು. ನಿಮಗೆ ದುಡ್ಡು ಬರಂಗ್ ಮಾಡ್ಬೋದು, ಆದರೆ ಜೀವನ ನಡ್ಸೋಕ್ಕೆ ಬರೋ ಅಷ್ಟು ದುಡ್ಡು ಯೂಟ್ಯೂಬಿಂದ ಬರಲ್ಲ. ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ. ಯೂಟ್ಯೂಬಿಂದ ನೀವು ಜೀವನ ನಡೆಸಬೇಕು ಅನ್ನೋದಾದ್ರೆ ನೀವು ಹಾಕೋ ವಿಡಿಯೋಗಳಿಗೆ ಕನಿಷ್ಠ ಒಂದು ವಿಡಿಯೋಗೆ ಮಿನಿಮಮ್ ಅಂದ್ರೂ 50,000 ವ್ಯೂಸ್ ಬರಬೇಕು. ಅಂಥದ್ದು ನೀವು ತಿಂಗಳಿಗೆ ಒಂದು 8 ವಿಡಿಯೋ ಹಾಕಿದ್ರೆ ನಿಮ್ಗೊಂದು ತಿಂಗಳಿಗೆ ಒಂದು 10,000 ರೂಪಾಯಿ ಬರ್ಬೋದು ಅಷ್ಟೇ. ನೀವು ಅನ್ಕೊಂಡಂಗೆ ಯೂಟ್ಯೂಬಲ್ಲಿ ಜೀವನ ನಡೆಸೋ ಅಷ್ಟು ದುಡ್ಡು ಬರಲ್ಲ. ಒಂದು ಪಾರ್ಟ್ ಟೈಮು, ಒಂದು ಸೈಡ್ ಇನ್ಕಮ್ ತರ ಬರುತ್ತೆ ಹೊರತು, ಅಥವಾ ಒಂದು ಪ್ಯಾಸಿವ್ ಇನ್ಕಮ್ ತರ ಬರುತ್ತೆ ಅಷ್ಟೇ ಹೊರತು ಇದರಿಂದ ಜೀವನ ನಡೆಸೋ ಅಷ್ಟು ದುಡ್ಡು ಬರಲ್ಲ. ಅಂತ ಹುಚ್ಚುತನ ಬೇಡ. ಇರೋ ಕೆಲಸ ಎಲ್ಲ ಬಿಟ್ಬಿಟ್ಟು ನಾನು ಯೂಟ್ಯೂಬಲ್ಲೇ ಜೀವನ ನಡೆಸ್ತೀನಿ ಅಂತ ಹೊರಡಬೇಡಿ. ನಿಮ್ಮ ಕೆಲಸ ನೀವು ಮಾಡ್ತಾ ಇರಿ, ಅದ್ರ ಜೊತೆ ಪಾರ್ಟ್ ಟೈಮ್ ತರ ಸಂಜೆ ಟೈಮು, ಬೆಳಗಿನ ಜಾವನೋ ಯಾವುದೋ ಒಂದು ಟೈಮಲ್ಲಿ ಫ್ರೀ ಮಾಡ್ಕೊಂಡು 1 ಗಂಟೆ 2 ಗಂಟೆನ ಯೂಟ್ಯೂಬ್ಗೆ ಅಂತ ಎತ್ತಿಟ್ಟು ಜೀವನ ನಡೆಸ್ತಾ ಹೋಗಿ. ಏನೋ ನಿಮ್ ಲಕ್ ಚೆನ್ನಾಗಿತ್ತು ಅಂದ್ರೆ, ನೀವು ಕೊಡೋ ಕಂಟೆಂಟ್ ಜನಕ್ಕೆ ಇಷ್ಟ ಆಯ್ತು ಅಂದ್ರೆ, ಅದು ಲಕ್ಷಗಟ್ಟಲೆ ವ್ಯೂಸ್ ಬತ್ತು ಅಂದ್ರೆ, ಆಗ ನೀವು ಬೇಕಾದ್ರೆ ಧೈರ್ಯ ಮಾಡಿ ಕೆಲಸ ಬಿಡ್ಬೋದು. ಅದು ಬಿಟ್ಬಿಟ್ಟು ಸ್ಟಾರ್ಟಿಂಗೇ ನಾನು ಯೂಟ್ಯೂಬು ಸೋಷಿಯಲ್ ಮೀಡಿಯಾನೇ ನಾನು ಪ್ರೊಫೆಷನಲ್ ಆಗಿ ತಗೋತೀನಿ ಅಂತ ಹೊರಡಬೇಡಿ. ಇಂಥ ರೀತಿಯಲ್ಲಿ ಅನೇಕ ಜನ ಹೊರಟು ಅರ್ಧಂಬರ್ಧ ಮಾಡ್ಕೊಂಡು ವಾಪಸ್ಸು ಕೆಲ್ಸಕ್ಕೆ ಬಂದಿರೋ ನಿದರ್ಶನಗಳು ತುಂಬಾ ಇದೆ. ಅದಕ್ಕೆ ಹೇಳೋದು, ಫಸ್ಟ್ ಕೆಲಸ ಮಾಡಿ, ಪಾರ್ಟ್ ಟೈಮಲ್ಲಿ ಒಂದು ಪ್ಯಾಸಿವ್ ಇನ್ಕಮ್ ತರ ಯೂಟ್ಯೂಬ್ನ ಶುರು ಮಾಡಿ, ದಿನಕ್ಕೆ 1-2 ಗಂಟೆ ಟೈಮ್ ಕೊಡ್ಕೊಂಡು ಯೂಟ್ಯೂಬ್ನ ಮಾಡ್ತಾ ಇರಿ. 1-2-3 ವರ್ಷ ಆದ್ಮೇಲೆ ನಿಮ್ಗೂ ಅನ್ಸುತ್ತೆ, ಓ ಇಲ್ಲ ಪರವಾಗಿಲ್ಲ, ಈಗ ಯೂಟ್ಯೂಬಿಂದ ಒಳ್ಳೆ ಇನ್ಕಮ್ ಬರ್ತಾ ಇದೆ, ನಾನು ಕೂಡ ಎಲ್ಲಾ ಕೆಲಸ ಬಿಟ್ಟು ಯೂಟ್ಯೂಬ್ನೇ ಫುಲ್ ಟೈಮ್ ಮಾಡ್ಕೋಬಹುದು ಅಂತ ನಿಮ್ಗೆ ನಂಬಿಕೆ ಬರಬೇಕು. ಇದಕ್ಕೆ ಕನಿಷ್ಠ ಅಂದ್ರೂ 2-3 ವರ್ಷ ತಗೊಳುತ್ತೆ. ಆಮೇಲಿಂದ ನೀವು ಬೇಕಾದ್ರೆ ಯೂಟ್ಯೂಬ್ನ ಫುಲ್ ಟೈಮ್ ತಗೊಳ್ಳಿ. ಸ್ಟಾರ್ಟಿಂಗ್ ಮಾತ್ರ ಯೂಟ್ಯೂಬ್ನ ಫುಲ್ ಟೈಮ್ ತಗೋಬೇಡಿ. ಮುಂದೊಂದು ಪಾಯಿಂಟ್ ಬಂದು, ತುಂಬಾ ಜನ ಕೇಳ್ತಾರೆ, ಸರ್ ನಮಗೆ ವಿಡಿಯೋ ಎಡಿಟಿಂಗ್ ಗೊತ್ತಿಲ್ಲ, ಮತ್ತೆ ನಮಗೆ ವಾಯ್ಸ್ ಹೆಂಗ್ ಕೊಡೋದು ಗೊತ್ತಿಲ್ಲ, ಕಂಟೆಂಟ್ಗಳನ್ನ ನಮಗೆ ಗೊತ್ತು, ವಿಷಯ ಗೊತ್ತಿದೆ, ಆದ್ರೆ ಅದನ್ನ ಹೇಗೆ ಬರೆಯೋದು ಅಂತ ಗೊತ್ತಿಲ್ಲ ಅಂತೆಲ್ಲ ಹೇಳ್ತಾರೆ. ಸ್ಟಾರ್ಟಿಂಗ್ ನನಗೂ ಗೊತ್ತಿರಲಿಲ್ಲ. ಅದಕ್ಕೆ ನೀವು ತುಂಬಾ ತಲೆ ಕೆಡಿಸ್ಕೋಬೇಕಾಗಿಲ್ಲ. ಯೂಟ್ಯೂಬ್ ಅಲ್ಲಿ ಇದ್ರ ಬಗ್ಗೆ ತುಂಬಾ ವಿಡಿಯೋಗಳಿದೆ, ಅದನ್ನ ನೋಡ್ತಾ ನೋಡ್ತಾ ಕಲಿತಾ ಹೋಗ್ತಾ ಇರಿ. ನಮ್ಮಲ್ಲೊಂದು ಮಾತಿದೆಯಲ್ಲ, ಕಲಿಬೇಕಾದ್ರೆ ಬ್ರಹ್ಮವಿದ್ಯೆ, ಕಲ್ತ ಮೇಲೆ ಅದು ಕೋತಿ ವಿದ್ಯೆ ಅಂತ. ಆತರ ಸ್ಟಾರ್ಟಿಂಗ್ ಎಲ್ಲರೂ ಕಷ್ಟ ಆಗುತ್ತೆ, ಹೋಗ್ತಾ ಹೋಗ್ತಾ ಎಲ್ಲ ಗೊತ್ತಾಗುತ್ತೆ. ಅದು ವಿಡಿಯೋ ಎಡಿಟಿಂಗ್ ಇರ್ಬೋದು, ವಾಯ್ಸ್ ಓವರ್ ಇರ್ಬೋದು, ಮತ್ತೆ ಕಂಟೆಂಟ್ ನ ಬರೆಯೋ ರೀತಿ ಇರ್ಬೋದು, ಎಲ್ಲವೂ ಅಷ್ಟೇ ಸ್ಟಾರ್ಟಿಂಗ್ ಕಷ್ಟ ಆಗುತ್ತೆ. ಇದಕ್ಕೋಸ್ಕರ ಅಂತಾನೆ ಯೂಟ್ಯೂಬ್ ಅಲ್ಲಿ ತುಂಬಾ ವಿಡಿಯೋಗಳಿದೆ, ಯಾವ ರೀತಿ ವಿಡಿಯೋ ಎಡಿಟಿಂಗ್ ಮಾಡೋದು, ಕಂಟೆಂಟ್ ನ ಯಾವ ರೀತಿ ಬರೆಯೋದು ಅನ್ನೋದಕ್ಕೆಲ್ಲ ತುಂಬಾ ವಿಡಿಯೋಗಳಿದೆ. ಅವನ್ನ ನೋಡ್ತಾ ಇರಿ, ಹಂತವಾಗಿ ಕಲಿತಾ ಹೋಗ್ತಾ ಇರಿ. ಹೋಯ್ತಾ 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 ಒಂದೊಂದೇ ವಿಡಿಯೋ ಮಾಡ್ತಾ 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 ನೀವು ಕಲಿತಾ ಹೋಗ್ತೀರಾ. ಒಂದೊಂದೇ ಹಂತಕ್ಕೆ ಬೆಳಿತಾ ಬೆಳಿತಾ ಮೆಟ್ಲು ಒಂದೊಂದೇ ಮೆಟ್ಲು ಹತ್ಕೊಂಡು ಕೊನೆಯ ಮೆಟ್ಲಿಗೆ ಬರ್ತೀರಾ ನೀವು. ಒಂದೊಂದು ಪಾಯಿಂಟ್ ಬಂದು ಯಾವತ್ತೂ ಅರ್ಥ ಮಾಡ್ಕೊಳ್ಳಿ, ಕಾಪಿ ರೈಟ್ ವಿಷಯವಾಗಿ ತುಂಬಾ ಎಚ್ಚರವಾಗಿರಿ. ತುಂಬಾ ಜನ ಏನ್ ಮಾಡ್ತಾರೆ ಅಂದ್ರೆ, ಅವ್ರ ವಿಡಿಯೋದಲ್ಲಿ ಸಾಂಗ್ ಗಳನ್ನ ಯೂಸ್ ಮಾಡೋದು ಅಥವಾ ಯಾವುದೋ ಒಂದು ಕಾಪಿ ರೈಟ್ ಇರುವಂತ ಕಂಟೆಂಟ್ ಗಳನ್ನ ಯೂಸ್ ಮಾಡೋದು ಎಲ್ಲ ಮಾಡ್ತಾರೆ. ನಾಳೆ ದಿವಸ ಕಾಪಿ ರೈಟ್ ಸ್ಟ್ರೈಕ್ ಆಯ್ತು ಅಂದ್ರೆ ನಿಮಗೆ ತುಂಬಾ ತೊಂದರೆ ಆಗುತ್ತೆ. ಈ ವಿಷಯದಲ್ಲಿ ಮಾತ್ರ ತುಂಬಾ ಎಚ್ಚರವಾಗಿರಿ. ಕಾಪಿ ರೈಟ್ ವಿಷಯವಾಗಿ ತುಂಬಾ ಎಚ್ಚರವಾಗಿರಿ. ಮುಂದಿನ ಪಾಯಿಂಟ್ ಬಂದು, ನೀವು ಸ್ಟಾರ್ಟಿಂಗ್ ಏನ್ ವಿಡಿಯೋ ಶುರು ಮಾಡ್ತೀರಾ ಅದರಲ್ಲಿ 1,000 ಸಬ್ಸ್ಕ್ರೈಬರ್ ಮತ್ತೆ 4,000 ವಾಚ್ ಟೈಮ್ ಅವರ್ಸ್ ಆಗೋ ತನಕ ನಿಮಗೆ ₹1 ಇನ್ಕಮ್ ಬರಲ್ಲ. ಆದ್ರಿಂದ ಇದೊಂಥರ ಹೆಂಗೆ ಅಂತ ಅಂದ್ರೆ, ನೀವು ಫ್ರೀ ಆಗಿ ಯೂಟ್ಯೂಬ್ಗೆ ದುಡ್ಡು ಮಾಡ್ಕೊಟ್ಟಂಗೆ. ಸ್ಟಾರ್ಟಿಂಗ್ 1,000 ಸಬ್ಸ್ಕ್ರೈಬ್ ಆಗೋ ತನಕ ಮತ್ತೆ 4,000 ವಾಚ್ ಟೈಮ್ ಅವರ್ಸ್ ಆಗೋ ತನಕ ಅಲ್ಲಿವರೆಗೂ ನೀವು ಫ್ರೀ ಆಗಿ ಯೂಟ್ಯೂಬ್ ದುಡ್ದಂಗೆ. ಅದಾದ್ಮೇಲಿಂದ ನಿಮ್ಗೆ ದುಡ್ಡು ಬರಕ್ ಶುರು ಆಗೋದು. ಆದ್ರಿಂದ ನಾ ಏನ್ ಹೇಳೋದು ಅಂದ್ರೆ, ಆದಷ್ಟು ಬೇಗ ಇದನ್ನ ಕಂಪ್ಲೀಟ್ ಮಾಡಿ. ಒಂದು 3 ತಿಂಗಳು 4 ತಿಂಗಳಲ್ಲೇ ಚೆನ್ನಾಗಿ ವಿಡಿಯೋಗಳನ್ನ ಹಾಕಿ ಇದನ್ನ ಕಂಪ್ಲೀಟ್ ಮಾಡಿ. ಯಾಕಂದ್ರೆ ಸುಮ್ನೆ ಅನ್ಯಾಯವಾಗಿ ಯಾಕೆ ಯೂಟ್ಯೂಬ್ ದುಡ್ಡು ಕಳಿಸ್ತೀರಾ? ಯಾಕಂದ್ರೆ ₹1 ಇನ್ಕಮ್ ಇರಲ್ಲ ಆ ಟೈಮಲ್ಲಿ. ಅದಕ್ಕೋಸ್ಕರ ಈ ಮಾತು ಹೇಳೋದು. ಅಷ್ಟೇ ಅಲ್ಲದೆ, ನಿಮ್ಗೆ ಇನ್ಕಮ್ ಬರಕ್ ಶುರು ಆದಾಗ ತುಂಬಾ ಸ್ಟೆಪ್ಸ್ ಇರುತ್ತೆ. ನಿಮ್ದು ವೆರಿಫಿಕೇಶನ್ ಆಗಬೇಕು, OTP ಎಂಟರ್ ಮಾಡಬೇಕು, ಅದಾದ್ಮೇಲಿಂದ ನಿಮ್ಮ ಬ್ಯಾಂಕ್ ಡೀಟೇಲ್ಗಳನ್ನ ಎಂಟ್ರಿ ಮಾಡಬೇಕು. ಮತ್ತೆ ಬ್ಯಾಂಕ್ ಡೀಟೇಲ್ ನ ಎಂಟ್ರಿ ಮಾಡೋ ಟೈಮಲ್ಲಿ ದಯವಿಟ್ಟು ಆದಷ್ಟು ಪ್ರೈವೇಟ್ ಬ್ಯಾಂಕ್ ಡೀಟೇಲ್ ಕೊಡಿ. ಅಷ್ಟೇ ಅಲ್ಲದೆ, ಪ್ರೈವೇಟ್ ಬ್ಯಾಂಕಲ್ಲಿ ಹೋಗಿ ಕೇಳಿದಾಗ್ಲೂ ಅಷ್ಟೇ ಸ್ಪಷ್ಟವಾಗಿ ಅವರಿಗೆ ಎಕ್ಸ್ಪ್ಲೈನ್ ಮಾಡಿ, ನಂದು ಯೂಟ್ಯೂಬ್ ಚಾನಲ್ ಇದೆ, ಅದರಿಂದ ದುಡ್ಡು ಬರಬೇಕಾಗಿದೆ, ನಿಮ್ಮ ಅಕೌಂಟ್ ಡೀಟೇಲ್ ಕೊಟ್ರೆ ದುಡ್ಡು ಸರಿಗೆ ಬರುತ್ತಾ ಅಂತ ಕೇಳಿ. ಹೌದು, ನೀವು ನಮ್ಮ ಅಕೌಂಟ್ ಡೀಟೇಲ್ ಕೊಡಿ, ನಾವು ಸರಿಯಾಗಿ ದುಡ್ಡನ್ನ ನಿಮ್ಮ ಅಕೌಂಟ್ಗೆ ಹಾಕ್ತೀವಿ ಅಂದ್ರೆ ಮಾತ್ರ ಅಂತ ಬ್ಯಾಂಕ್ ಅಕೌಂಟ್ನ ಕೊಡಿ. ಯಾಕಂದ್ರೆ ನನಗೆ 2-3 ಸಲ ದುಡ್ಡು ಬಂದು ಅವರು ಸರಿಯಾಗಿ ರೆಸ್ಪಾನ್ಸ್ ಮಾಡಿದ್ದಕ್ಕೆ ವಾಪಸ್ ಗೂಗಲ್ಗೆ ಹೋಗಿ ಹತ್ತತ್ರ ನನಗೆ ಜನವರಿಲೇ ಬರಬೇಕಾಗಿದ್ದ ದುಡ್ಡು ಏಪ್ರಿಲ್ ತಿಂಗಳಲ್ಲಿ ಬಂದಿದೆ. 3 ತಿಂಗಳು ಬಿಟ್ಟು ಬಂದಿದೆ. ಅದಕ್ಕೋಸ್ಕರ ಹೇಳೋದು, ಬ್ಯಾಂಕ್ ಅಕೌಂಟ್ ಡೀಟೇಲ್ ಕೊಡ್ಬೇಕಾದ್ರೆ ಸ್ವಲ್ಪ ಮಟ್ಟಿಗೆ ಹುಷಾರಾಗಿರಿ. ಇದೆಲ್ಲದಕ್ಕೂ ಇನ್ನೊಂದು ಮಾತು ಹೇಳ, ಯೂಟ್ಯೂಬ್ನ ಕೇವಲ ದುಡ್ಡುಗೋಸ್ಕರ ಮಾಡಬೇಡಿ.
ಅಪ್ಡೇಟ್ಗೋಸ್ಕರ ಮಾಡಿ. 10 ಜನರ ಮುಂದೆ ನೀವೊಂದು ಯೂಟ್ಯೂಬ್ ಚಾನಲ್ ಶುರು ಮಾಡಿದ್ದೀರಾ ಅಂದರೆ 10 ಜನರಿಗಿಂತನೂ ನೀವು ಸ್ವಲ್ಪ ಮಟ್ಟಿಗೆ ಅಪ್ಡೇಟ್ ಆಗಿದ್ದೀರಾ ಅಂತ ಅರ್ಥ ಅಷ್ಟೇ. ಎಲ್ಲ ದುಡ್ಡುಗೋಸ್ಕರನೇ ನೋಡಬೇಡಿ. ಕೆಲವು ಸತಿ ದುಡ್ಡಿಗಿಂತನೂ ಬೇರೆ ವಿಷಯಗಳಿಗೆ ಪ್ರಾಮುಖ್ಯತೆ ಕೊಡಬೇಕಾಗತ್ತೆ. ಈ ವಿಡಿಯೋ ನಿಮ್ಗೆ ಏನಿಸ್ತು ಅಂತ ಹೇಳಿ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಹಾಗೇನೆ ನಿಮ್ಮದು ಯಾವುದಾದ್ರೂ ಯೂಟ್ಯೂಬ್ ಚಾನಲ್ ಇದ್ರೆ ದಯವಿಟ್ಟು ನನಗೆ ತಿಳಿಸಿ. ನಾನು ಕೂಡ ಈಗ ಕೊಲಾಬ್ರೇಷನ್ಗೆ ಅಂದರೆ ಬೇರೆಯವ್ರ ಜೊತೆ ಕೊಲಾಬ್ರೇಷನ್ ಮಾಡಿಕೊಂಡು ವಿಡಿಯೋಗಳು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೀವು ಏನಾದರೂ ಕೊಲಾಬ್ರೇಷನ್ಗೆ ಇಂಟ್ರೆಸ್ಟ್ ಇದ್ದರೆ ದಯವಿಟ್ಟು ಕಮೆಂಟ್ ಮಾಡಿ, ನಾನು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡೋವಂಥ ಪ್ರಯತ್ನ ಪಡ್ತೀನಿ. ಹಾಗೆ ನನ್ನ ಮೇಲ್ ಐಡಿನ ಕಮೆಂಟ್ ಬಾಕ್ಸಲ್ಲಿ ಹಾಕಿರ್ತೀನಿ, ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ. ಅಷ್ಟೇ.